ಆದಿಪತ್ರ ಇದು ಬಿಗ್ ಬಾಸ್ ಕನ್ನಡ ಸೀಸನ್ 9ರ ವಿನ್ನರ್ ಆದ ರೂಪೇಶ್ ಶೆಟ್ಟಿ ಹಾಗೂ ನಿರೂಪಕಿಯಾದ ಜಾನ್ವಿ ಮುಖ್ಯ ಭೂಮಿಕೆಯಲ್ಲಿನ ಚಿತ್ರ. ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯಾಗಿರುವ ನಾಯಕ ತನ್ನ ತಂದೆ ತಾಯಿ ಯಾರು ಅಂತ ಹುಡುಕಾಟದಲ್ಲಿರ್ತಾನೆ. ಈ ನಡುವೆ ಆತನಿಗೆ ಹಳ್ಳಿಯೊಂದಕ್ಕೆ ವರ್ಗವಾಗುತ್ತೆ. ಅಲ್ಲಿ ನಡೆಯುವ ಕೆಲವು ಅಸಹಜ ಸಾವುಗಳಿಗೆ ಕಾರಣ ಏನು ಎಂಬುದನ್ನು ಭೇದಿಸಲು ಹೊರಟಾಗ ಕೆಲವು ಬೇರೆ ಬೇರೆ ಸತ್ಯಗಳು ಓಪನ್ ಆಗುತ್ತೆ. ಈ ಪ್ರೊಸೆಸ್ ನಲ್ಲಿ ಅವನು ಕಂಡುಕೊಂಡ ಸತ್ಯಗಳೇನು, ಅವನಿಗೆ ಅವನ ತಂದೆ ತಾಯಿ ಸಿಕ್ರಾ, ಅವನಿಗೂ ಆ ಊರಿಗೂ ಇರುವ ಕನೆಕ್ಷನ್ ಏನು ಅನ್ನೋದೇ ಸಿನಿಮಾ. ನಿರ್ದೇಶಕ ಶೈನ್ ಶೆಟ್ಟಿ ತುಂಬಾ ಚೆನ್ನಾಗಿ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ. ಮಿಸ್ಟ್ರಿ ಜೊತೆಗೆ ಕಾಮಿಡಿಯನ್ನು ಮಿಕ್ಸ್ ಮಾಡಿದ್ದಾರೆ. ಇದೊಂದು ಕಂಟೆಂಟ್ ಪ್ರಧಾನ ಸಿನಿಮಾ ಅಂತಾನೆ ಹೇಳಬಹುದು. ಆಕ್ಷನ್ ಬಿಲ್ಡಪ್ ಗಿಂತ ಕತೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇದೊಂದು ಮರ್ಡರ್ ಮಿಸ್ಟರಿ ಸಿನಿಮಾ ಆಗಿರೋದ್ರಿಂದ ಸೀನ್ಗೆ ತಕ್ಕಂತೆ ಒಂದಷ್ಟು ಟ್ವಿಸ್ಟ್ ಗಳನ್ನು ಇಟ್ಟಿದ್ದಾರೆ. ಸಿನಿಮಾದಲ್ಲಿ ತುಳುನಾಡನ್ನು ಅಂದ್ರೆ ಕರಾವಳಿಯನ್ನ ಬೇಸ್ಡ್ ಆಗಿ ತಗೊಂಡಿದ್ದಾರೆ. ಆದ್ದರಿಂದ ಅಲ್ಲಿನ ಬಹುತೇಕ ನೇಟಿವ್ ಕಲಾವಿದರೇ ಹೆಚ್ಚಿದ್ದಾರೆ. ಇನ್ನು ಭೂತಕೋಲದ ಹಿನ್ನೆಲೆ ಆಟಿ ಕಳಂಜಿದಂತ ವಿಷಯಗಳು ಇರೋದ್ರಿಂದ ಎಲ್ಲೋ ಒಂದು ಕಡೆ ಕಾಂತಾರ ಸಿನಿಮಾದ ವಿಜುವಲ್ಸ್ ನಮ್ಮ ಕಣ್ಣ ಮುಂದೆ ಬರುತ್ತೆ. ಆದಿಪತ್ರ ಸಿನಿಮಾ ರೆಟ್ರೋ ಕಾಲಘಟ್ಟದಲ್ಲಿ ನಡೆಯೋದ್ರಿಂದ ಅದಕ್ಕೆ ತಕ್ಕಂತೆ ನಿರ್ದೇಶಕರು ಮೇಕಿಂಗ್ ಮಾಡಿದ್ದಾರೆ. ಎಲ್ಲಾ ಟ್ವಿಸ್ಟ್ ಗಳನ್ನು ಕ್ಲೈಮ್ಯಾಕ್ಸ್ ನಲ್ಲಿ ಓಪನ್ ಮಾಡಿ ಅದಕ್ಕೊಂದು ಕ್ಲೋಸರ್ ಕೊಟ್ಟಿದ್ದಾರೆ. ಕತೆ ಹಾಗೂ ಅದನ್ನು ಡಿಸೈನ್ ಮಾಡಿರೋ ರೀತಿ, ಪ್ರೆಸೆಂಟೇಷನ್ ಗಳು ಚೆನ್ನಾಗಿತ್ತು. ಸಿನಿಮಾದಲ್ಲಿ ನಾಯಕನಿಗೆ ಲವ್ ಟ್ರ್ಯಾಕ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾವುದೇ ಎಕ್ಸ್ಟ್ರಾಗಳು ಆಡ್ ಆನ್ ಆಗಿಲ್ಲ. ಪೊಲೀಸ್ ಅಧಿಕಾರಿಯಾಗಿ ರೂಪೇಶ್ ಶೆಟ್ಟಿ ಅವರು ಮಿಂಚಿದ್ದಾರೆ. ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಅವರ ಪೊಲೀಸ್ ಗೆಟಪ್ ಮತ್ತು ಕ್ಯಾರೆಕ್ಟರ್ ಬಿಹೇವಿಯರ್ ಗಳು ಚೆನ್ನಾಗಿದ್ವು. ಇನ್ನೊಂದು ಕಡೆ ನಟಿ ಜಾನ್ವಿ ಅವರು ಕೂಡ ಪತ್ರಕರ್ತೆಯಾಗಿ ತಮ್ಮ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದಾರೆ. ಉಳಿದಂತೆ ಸಹಕಲಾವಿದರು ಕೂಡ ಅಚ್ಚುಕಟ್ಟಾಗಿ ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಮರ್ಡರ್ ಮಿಸ್ಟರಿ ಮತ್ತು ಹಾಸ್ಯದ ಜೊತೆಗೆ ಕೊನೆಯವರೆಗೂ ಕುತೂಹಲ ಕಾಯ್ದುಕೊಳ್ಳುವಲ್ಲಿ ನಿರ್ದೇಶಕರು ಯಶಸ್ವಿಯಾಗಿದ್ದಾರೆ.